ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಈ ವಿಡಿಯೋದಲ್ಲಿ ನಾನು ನನ್ನ ಲೈಫ್ನ ಒಂದು ವಿಶೇಷ ಜ್ಯೋತಿರ್ಲಿಂಗ ಜರ್ನಿನ ಸ್ಟಾರ್ಟ್ ಮಾಡ್ತಿದ್ದೀನಿ. ನನ್ನ ಗುರಿ ಮಧ್ಯಪ್ರದೇಶದ ಪ್ರಸಿದ್ಧ ಮಹಾಕಾಳೇಶ್ವರ ಮತ್ತು ಓಂಕಾರೇಶ್ವರ ಜ್ಯೋತಿರ್ಲಿಂಗಗಳ ದರ್ಶನ ಮಾಡೋದು. ಬೆಂಗಳೂರಿನಿಂದ ಉಜ್ಜಯಿನಿಗೆ ಸುಮಾರು 1800 ಕಿಲೋಮೀಟರ್ ಪ್ರಯಾಣ ಮಾಡಬೇಕು. ಈ ಲಾಂಗ್ ಜರ್ನಿಯ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಮತ್ತು ಏನೆಲ್ಲ ಅನುಭವಗಳು ಕಾದಿದೆ ಎಂಬುದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಸೊ ಈಗ ಬ್ಯಾಂಗ್ಳೂರ್ನ ಕ್ಲೈಮೇಟ್ ಬಂದು ಆಲ್ಮೋಸ್ಟ್ 30 ಡಿಗ್ರಿ ಸೆಲ್ಸಿಯಸ್ ಇದೆ ಆ್ಯಂಡ್ ಮೋಸ್ಟ್ಲಿ ಕ್ಲೌಡಿ ಇದೆ. ಬಟ್ ಇದ್ರೂ ಕೂಡ ಈ ಸಮ್ಮರಲ್ಲಿ ಹೀಟ್ ಇಷ್ಟು ಜನರೇಟ್ ಆಗುತ್ತೆ. ಮಾರತಳ್ಳಿಯಿಂದ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀರಿ. ಸೊ ಯೂಶಲಿ ಈ ರೋಡಲ್ಲಿ ತುಂಬ ಟ್ರಾಫಿಕ್ ಇರುತ್ತೆ, ಎಸ್ಪೆಷಲಿ ಈ ORR ರೋಡ್ ಅಲ್ಲಿ ಬಂದ್ಬಿಟ್ಟು ORR ಸೈಡ್ ಅಲ್ಲಿ ಬಂದ್ಬಿಟ್ಟು ತುಂಬಾ ಟ್ರಾಫಿಕ್ ಇದೆ. ಮಧ್ಯಾಹ್ನ ಉರಿ ಬಿಸಿಲಿನಲ್ಲಿ ಒಂದು ಪ್ಲೇಟ್ ಮಜ್ಜಿಗೆ ಅನ್ನನ ತಿಂದು ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದೆ ಮಧ್ಯಪ್ರದೇಶದ ಉಜ್ಜಯಿನ್ ಕಡೆಗೆ. ನನ್ನ ಸೀಟ್ ನಂಬರ್ 29 S529. ಅದೇ 3 ಜನಕ್ಕೂ ಒಂದೇ ಸೀಟ್ ಕೊಟ್ಟಿದ್ದಾರೆ ಗುರು. TT ಬರೋ ಗಂಟ ವೆಯ್ಟ್ ಮಾಡಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಇವಾಗ ಸೀಟ್ ಕನ್ಫರ್ಮ್ ಆಯಿತು, ಏನು ಪ್ರಾಬ್ಲಮ್ ಇಲ್ಲ, ನೈಟ್ ಆರಾಮಾಗಿ ನಿದ್ದೆ ಮಾಡ್ತಿದ್ರು. ಸೊ ನೋಡೋಣ, 2 ನೈಟು 1 ಡೇ. ಇದು ಸೆಕೆಂಡ್ ಲಾಂಗೆಸ್ಟ್ ಟ್ರಿಪ್ಪು ನಂದು. ಫಸ್ಟ್ ಲಾಂಗೆಸ್ಟ್ ಟ್ರಿಪ್ ಬಂದು JCB ವೈದ್ಯನಾಥ್ ಜ್ಯೋತಿರ್ಲಿಂಗ ಹೋಗಿದೆ. ಸೊ ಇವಾಗ ಮಹಾಕಾಲೇಶ್ವರ್ಗೆ ಹೋಗ್ತಾ ಇದ್ದೀನಿ. ಸೊ ನೋಡೋಣ ಹೇಗಿದೆ ಜರ್ನಿ ಅಂತ. ಒಂದು 10 ಮಿನಿಟ್ಸಲ್ಲಿ ಹಂಗೆ ಕ್ಲೈಮೇಟ್ ಚೇಂಜ್ ಆಗೋಯ್ತು. ನೋಡಿ ಎಷ್ಟು ಸಕ್ಕತ್ತಾಗ್ತದೆ, ಮಳೆ ಬರ್ತಾ ಇದೆ, ತಣ್ಣನೆ ಗಾಳಿ ಬೀಸ್ತಾ ಇದೆ. ಟೈಮ್ ಬಂದು 9 ಗಂಟೆ ಆಗಿದೆ. ಸೊ ಇದೇ ಲಾಸ್ಟ್ ಸ್ಟಾಪಿಂಗ್ ಸ್ಟೇಷನು ದೋನೇಜನ್. ಸೊ ಇಲ್ಲಿಂದ ಕಂಟಿನ್ಯೂಸ್ ಆಗಿ ರನ್ನಿಂಗಲ್ಲಿರುತ್ತೆ ನೈಟೆಲ್ಲ. ಸೊ ನೆಕ್ಸ್ಟು ಮಾರ್ನಿಂಗ್ ನಾವು ಮಾತಾಡೋಣ. ನಾನು ಹೋಗಿ ಮಲ್ಕೊಳ್ತೀನಿ. ಅದೇ ಡಿನ್ನರ್ 150 ರುಪೀಸು. ಸೊ ಒಂದೇ ಸರಿ ಊಟ ಮಾಡಿ ಮಲ್ಕೊಳ್ಳೋದೆ, ಏನಿದ್ರು ಬೆಳಿಗ್ಗೆ ನೋಡೋಣ. ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವಾಗ ವೆಡ್ನೆಸ್ಡೇ ಬೆಳಿಗ್ಗೆ 6 ಗಂಟೆ ಆಗಿದೆ. ಸನ್ರೈಸ್ ನೋಡ್ತಾ ಇದ್ದೀರಾ. ಆ್ಯಂಡ್ ನಾವು ಟೋಟಲಿ ಇವಾಗ 725 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದ್ದೀರಿ. ನಿನ್ನೆ ಟ್ಯೂಸ್ಡೇ ಈವ್ನಿಂಗ್ 4 o'clock ಇಂದ ಇವಾಗ ಮಾರ್ನಿಂಗ್ 6 o'clock ವರೆಗೂ ಆಲ್ಮೋಸ್ಟ್ 725 ಕಿಲೋಮೀಟರ್ ಕಾಮರೆಡ್ಡಿ ಅನ್ನೋ ಪ್ಲೇಸಲ್ಲಿ ಇದ್ದೀರಿ. ಸೊ ನಮ್ಮ ಡೆಸ್ಟಿನೇಷನ್ ಬಂದು ಉಜ್ಜಯಿನ್ ಜಂಕ್ಷನ್, 1800 ಕಿಲೋಮೀಟರ್. ಸೊ ಇನ್ನೂ 1 ಡೇ ಇದೆ. ನೆಕ್ಸ್ಟ್ ಡೇ ಅಂದರೆ ಥರ್ಸ್ಡೇ ಮಾರ್ನಿಂಗ್ 4 o'clockಗೆ ನಾವು ಅಲ್ಲಿ ರೀಚ್ ಆಗ್ತೀರಿ. ಆ್ಯಂಡ್ ಇವಾಗ ನೀವು ನೋಡ್ತಾ ಇರೋದು ಸಮ್ವೇರ್ ಇನ್ ಆಂಧ್ರ ಪ್ರದೇಶ್, ಕಾಮಾರೆಡ್ಡಿ, 725 ಕಿಲೋಮೀಟರ್ಸ್. ಎಂಜಾಯ್ ಮಾಡ್ತಾ ಇದ್ದೀರಾ ಸನ್ರೈಸ್ ವ್ಯೂ. ಎಲ್ಲರೂ ಎಂಥ ಸುಖಜೀವಿಗಳು ನೋಡುಗರು. ಬೆಳಿಗ್ಗೆ 7 ಗಂಟೆ ಆದರೂ ಯಾವುದೇ ಟೆನ್ಷನ್ ಇಲ್ದಿರ ಆರಾಮಾಗಿ ಮಲ್ಕೊಂಡಿದ್ದಾರೆ. ಇನ್ನು ನಾನು ಎಲ್ಲ ಓಕೆ, ಬಟ್ ಒಂದೇ ಒಂದು ಮಿಸ್ಟೇಕ್ ಮಾಡಿಬಿಟ್ಟೆ. ಬರಬೇಕಾದ್ರೆ ಪೇಸ್ಟು ಬ್ರಷ್ನ ಮರ್ಬಿಟ್ಟು ಬಂದ್ಬಿಟ್ಟೆ. ಸೊ ಬೆಳಗ್ಗೆ ಇಲ್ಲಿ ಅಡ್ಜಸ್ಟ್ ಆಗಿಬಿಡುತ್ತೆ. ಎಲ್ಲನ ಸ್ಟಾಪಲ್ಲಿ ನಿಲ್ಸಿದ್ರೆ ತಗೊಂಡು ಫ್ರೆಶ್ ಅಪ್ ಆಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಬಟ್ ಇಲ್ಲೆಲ್ಲೂ ಸ್ಟಾಪೇ ಕೊಡ್ತಾ ಇಲ್ಲ ಗುರು ಇವರು. ಹೋಗಿ ಬಿಟ್ಟು ಹೋಗ್ತಾ ಇದ್ದೀನಿ, ಬಟ್ ಯಾವುದು ಸ್ಟಾಪ್ ಕೊಡ್ತಾ ಇಲ್ಲ. ಮೇ ಬಿ ಇನ್ನೊಂದು 40 ಕಿಲೋಮೀಟರ್ಸ್ ದೂರದಲ್ಲಿದೆ ಅದು ಮೈನ್ ಸ್ಟಾಪು. ಸೊ ಅಲ್ಲಿ ನಿಲ್ಲಿಸ್ತಾರೆ ಅನ್ಸುತ್ತೆ. ಸೊ ಅಲ್ಲೋಗಿ ನಾನು ಮೇ ಬಿ ಪೇಸ್ಟ್ ಆ್ಯಂಡ್ ಬ್ರಷ್ ತಗೊಂಡು ಫ್ರೆಶ್ ಅಪ್ ಆಗ್ತೀನಿ. ಸೊ ಅದಾದಮೇಲೆ ಮುಂದೆ ಅಪ್ಡೇಟ್ಸ್ ಏನಿದೆ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನೋಡಿ, ಇನ್ನೂ ನಮ್ಮ ಹತ್ರ ಜರ್ನಿ ತುಂಬ ಲಾಂಗ್ ಆಗಿದೆ. ಸೊ ಇವಾಗ ಜಸ್ಟ್ 725 ಕಿಲೋಮೀಟರ್ಸ್ ಅಷ್ಟೇ ನಾವು ಟ್ರಾವೆಲ್ ಮಾಡಿರೋದು. ಸೊ ಇನ್ನೂ 1100 ಕಿಲೋಮೀಟರ್ಸ್ ನಾವು ಟ್ರಾವೆಲ್ ಮಾಡಬೇಕು. ನಮ್ಮ ಪ್ರಯಾಣ ಮುಂದುವರೆದಂತೆ ನಾವು ಆಂಧ್ರ ಪ್ರದೇಶವನ್ನು ದಾಟಿ ಮಹಾರಾಷ್ಟ್ರದ ಒಳಗೆ ಎಂಟರ್ ಆದೆವು. ಕಿಟಕಿಯ ಹೊರಗಡೆ ಬದಲಾಗುತ್ತಿರುವ ದೃಶ್ಯಗಳು ಈ ಪ್ರಯಾಣವನ್ನು ಇನ್ನಷ್ಟು ಸುಂದರಗೊಳಿಸುತ್ತಿತ್ತು. ಇಂತಹ ಕ್ಷಣಗಳೇ ರೈಲು ಪ್ರಯಾಣವನ್ನು ನೆನಪಿನಲ್ಲಿ ಉಳಿಯುವಂತೆ ಮಾಡುತ್ತವೆ. ಸೊ ಇವಾಗ ಮಹಾರಾಷ್ಟ್ರದಲ್ಲಿ 39 ಡಿಗ್ರಿ ಸೆಲ್ಸಿಯಸ್ ಇದೆ. ಹಂಗೆ ನಿಮಗೆ ಅವರ್ ಬೈ ಅವರ್ ಎಷ್ಟು ಇನ್ಕ್ರೀಸ್ ಆಗುತ್ತೆ ಅಂತ ನೋಡಿ. ಸೊ ನೋಡಿ, ಇವಾಗ ನಾವು ಇರೋದು ಬಂದು ಮಧ್ಯ ಮಹಾರಾಷ್ಟ್ರ. ಆ್ಯಂಡ್ ಇಲ್ಲಿ ಚಿಕ್ಕದಾಗಿ ಒಂದು ನದಿ ಓಡ್ತಾ ಇದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮಹಾರಾಷ್ಟ್ರ ಮಧ್ಯಪ್ರದೇಶಲ್ಲಿ ವಾಟರ್ಗೆ ತುಂಬ ಕಮ್ಮಿ. ಸೊ ಅದಕ್ಕೆ ಇಲ್ಲಿ ತುಂಬ ಹೀಟು.
ಇನ್ನೊಂದು ನೀವು ನೋಡ್ತಾ ಇರ್ಬೋದು ಈ ಲ್ಯಾಂಡ್ಸ್ಕೇಪ್ ಎಲ್ಲ ಎಷ್ಟು ಅಂದ್ರೆ ನೆಲದಲ್ಲಿ ಏನು ಹಾಕೇ ಇಲ್ಲ ಅವರು. ಅಂದ್ರೆ ಬೆಳೆಯೋದಕ್ಕೆ ನೀರು ಬೇಕು ಆಕ್ಚುಲಿ. ಸೊ ನೀರು ಕಮ್ಮಿ ಇರೋದ್ರಿಂದ ಇಲ್ಲಿ ತುಂಬಾ ಹೀಟ್ ಇರುತ್ತೆ. ಸೊ ಇದನ್ನ ನಿಮ್ಗೆ ರಿಯಾಲಿಟಿಗೆ ತೋರಿಸ್ತಾ ಇರೋದು ಎಂತಕ್ಕೆ ಅಂದ್ರೆ ನಿಮ್ಗೆ ಗೊತ್ತಾಗ್ಬೇಕು ಅಂತ. ಸೊ ಸಮ್ಮರ್ ಅಲ್ಲಿ ಬಂದ್ರೆ ರೈಲ್ ರೂಟ್ ಅಲ್ಲಿ ನಿಮ್ಗೆ ಈ ತರ ಇರುತ್ತೆ. ನೀವು ಸಮ್ಮರ್ ಅಲ್ಲಿ ಬರೋದನ್ನ ಅವಾಯ್ಡ್ ಮಾಡಿ. ಇಲ್ಲ ನಾವು ಬಜೆಟ್ ಟ್ರಾವೆಲರ್ ಅಂದ್ರೆ ಸೊ ಟ್ರೈನಲ್ಲೇ ಬರ್ಬೇಕು ಅಂತ ಅನ್ಕೊಂಡಿದ್ರೆ ಸೊ ನೀವ್ ಎಲ್ಲದನ್ನೂ ಫೇಸ್ ಮಾಡೋದಕ್ಕೆ ರೆಡಿ ಆಗಿರ್ಬೇಕು. ನೀವು ನೋಡ್ತಾ ಇರ್ಬೋದು ಇವಾಗ ಹೀಟ್ ಗಾಳಿಗೆ ಇಲ್ಲಿರುವಂತ ಹೀಟ್ಗೆ ನಾನು ಸೆಕೆ ನೀರು ಹೆಂಗ್ ಬರ್ತಾ ಇದೆ ಅಂದ್ರೆ ಸೆಕೆ ನೀರಲ್ಲೇ ಸ್ನಾನ ಆಗೋಗುತ್ತೆ ಅನ್ಸುತ್ತೆ. ಸೊ ಇಲ್ಲಿಂದ ಇನ್ನು 100 ಕಿಲೋಮೀಟರ್ಸ್ ಅಲ್ಲಿ ಅಮರಾವತಿ ಅನ್ನೋ ಸ್ಟಾಪ್ ಇದೆ. ಸೊ ಅದು ಆಲ್ಮೋಸ್ಟ್ ಎಂಡಿಂಗ್ ಪಾಯಿಂಟ್. ಸೊ ಅಲ್ಲಿಂದ ನಮ್ಗೆ ಸ್ವಲ್ಪ ಕೂಲ್ ಆಗಿರುತ್ತೆ ಅಂತ ಹೇಳ್ತಾ ಇರ್ತಾರೆ ವೆದರ್. ಸೊ ನೋಡೋಣ. ಈ ರೈಲು ಪ್ರಯಾಣದ ವಿಶೇಷತೆ ಏನು ಅಂದ್ರೆ ಪ್ರತಿ ರಾಜ್ಯ ದಾಟಿದಂತೆ ಒಂದು ಹೊಸ ಕತೆ ಆರಂಭವಾಗುತ್ತೆ. ಮಹಾರಾಷ್ಟ್ರವನ್ನು ಸಂಪೂರ್ಣವಾಗಿ ದಾಟಿದ ನಂತರ ರೈಲು ಈಗ ಮಧ್ಯಪ್ರದೇಶ ಉತ್ತರ ದಿಕ್ಕಿಗೆ ಚಲಿಸತೊಡಗಿತು. ಇಲ್ಲಿನ ಭೂದೃಶ್ಯ, ವಿಶಾಲವಾದ ಮೈದಾನಗಳು ಮತ್ತು ದೂರ ದೂರಕ್ಕೆ ಹರಡಿರುವಂತಹ ಮರಗಳು, ಇಲ್ಲಿನ ಬಿಸಿ ಗಾಳಿ ಇವೆಲ್ಲವೂ ಇನ್ನಷ್ಟು ತಾಪಮಾನವನ್ನು ಹೆಚ್ಚಿಸುತ್ತೆ. ಸೊ ಇವಾಗ ಟೈಮ್ 6 ಗಂಟೆ ಆಗಿದೆ. ನಾವು ಆಲ್ಮೋಸ್ಟ್ ಮಧ್ಯಪ್ರದೇಶ್ ಎಂಡಿಂಗ್ ಹತ್ರ ಬಂದಿದ್ದೀರಿ. ಸೊ ಇಲ್ಲಿಂದ ಇನ್ನೂ ನಮಗೆ ಉಜ್ಜೈನ್ ಜಂಕ್ಷನ್ಗೆ ಬಂದು ಇನ್ನೂ ಮೇ ಬಿ 600 ಕಿಲೋಮೀಟರ್ಸ್ ಇರ್ಬೋದು. ಸೊ ಬೆಳಿಗ್ಗೆ 4:15. ಸೊ ಅಷ್ಟೊತ್ತಿಗೆ ನಾವು ಉಜ್ಜೈನ್ ಜಂಕ್ಷನ್ಗೆ ರೀಚ್ ಆಗ್ತೀವಿ. ಸೊ ನೈಟಲ್ಲಿ ಬಂದು ಊಟ ಮಾಡಿ ಮಲ್ಗೋದೆ, ಬೇರೆ ಏನು ಶೂಟ್ ಮಾಡೋಕ್ಕಾಗಲ್ಲ. ಬೆಳಿಗ್ಗೆ 4:15 ಆ್ಯಂಡ್ ಇವಾಗ ನಾವು ಉಜ್ಜೈನ್ ಜಂಕ್ಷನ್ ಅಲ್ಲಿ ಇದ್ದೀರಿ. ಸೊ ಇಲ್ಲಿಂದ ಆಚೆಗಡೆ ಹೋಗಿ ಇಲ್ಲಿಂದ ದೇವಸ್ಥಾನಕ್ಕೆ, ಮಹಾಕಾಲ್ ದೇವಸ್ಥಾನಕ್ಕೆ ಬಂದು 2 ಕಿಲೋಮೀಟರ್ಸ್ ಇದೆ. ಸೊ ಆಫ್ಟರ್ 36 hours ಆಫ್ ಕಂಟಿನ್ಯೂಸ್ ಜರ್ನಿ ಸೊ ನಾವು ಫೈನಲಿ ಉಜ್ಜೈನ್ ಅಲ್ಲಿ ಲ್ಯಾಂಡ್ ಆಗಿದ್ರಿ. ಸೊ ಇಲ್ಲಿಂದ ಮಹಾಕಾಲೇಶ್ವರ್ ದೇವಸ್ಥಾನಕ್ಕೆ 2 ಕಿಲೋಮೀಟರ್ ಇದೆ. ಸೊ ರೈಲ್ವೆ ಸ್ಟೇಷನ್ ಆಚೆ ಹೋಗಿ ಸೊ ದೇವಸ್ಥಾನ ಹತ್ರ ಹೋಗಿ ಫಸ್ಟ್ ರೂಮ್ ತಗೊಂಡು ರೆಸ್ಟ್ ಮಾಡಬೇಕು. ಸೊ ಈ ಬ್ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನಾವು ನೆಕ್ಸ್ಟ್ ಬರೋ ಸೀರೀಸ್ ಕಂಟಿನ್ಯೂ ಆಗುತ್ತೆ, ಮಹಾಕಾಲೇಶ್ವರ್, ಓಂಕಾರೇಶ್ವರ್ ಅಂತ. ಸೊ ನೆಕ್ಸ್ಟ್ ಸೀರೀಸ್ ಬರ್ತಾ ಇರುತ್ತೆ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ.